ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಸೊ ಪ್ರತಿ ದಿವಸ ಹೇಳ್ದಂಗೆ ಇದೇ 24ನೇ ತಾರೀಕು ಮುಂದಿನ ಸೋಮವಾರ ಅಲ್ಲ, ಅದ್ರ ಮುಂದಿನ ಸೋಮವಾರ ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. ಆಸಕ್ತರು ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಅನೇಕ ಕಷ್ಟಗಳಿಂದ ತಿಳಿದು ನಾವು ಪಾರಾಗಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಾವು ಪ್ಲಾನಿಂಗ್ನ ಚೆನ್ನಾಗಿ ಮಾಡ್ಬೋದು ಲೈಫಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಜುಕೇಷನಲ್ ಕನ್ಫ್ಯೂಷನ್ ಇವಾಗ ತುಂಬ ಜನಕ್ಕೆ ಬರೆದ್ಬಿಟ್ಟಿದ್ದೀವಿ, ನೀಟ್ ಬರೆದಿದ್ದೀವಿ, ನೀಟ್ ಏನೋ 300-400 ಒಳಗಡೆ ಇದೆ, ಕಟ್ ಆಫ್ ಬರಲಿಲ್ಲ. ಮಕ್ಕಳಿಗೆ ಅದು ಕಾನ್ಫಿಡೆನ್ಸ್ ಇದೆ, ನೆಕ್ಸ್ಟ್ ಇಯರ್ ಹೋಗ್ಬಿಟ್ಟು ಮಾಡಬಹುದಾ ಕನ್ಫ್ಯೂಷನ್ನು. ಇಲ್ಲಿ ನಮಗೆ CET ಬರೆದಿದ್ದಾನೆ, ಇಂಜಿನಿಯರಿಂಗು ಅದ್ಭುತವಾಗಿದೆ, ಚೆನ್ನಾಗಿ ಬಂದಿದೆ, ಆದರೆ ಅವನು ನೀಟೇ ಮಾಡ್ತೀನಿ, ಮೆಡಿಕಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಮುಂದಿನ ವರ್ಷ ಕನ್ಫ್ಯೂಷನ್ನು, ಅದಕ್ಕಿಂತ ಕಮ್ಮಿ ಬಂದ್ಬಿಟ್ರೆ ಏನು ಮಾಡೋದು? ಈಗ ಸದ್ಯಕ್ಕೆ ಇಂಜಿನಿಯರಿಂಗು ಒಳ್ಳೆ ರ್ಯಾಂಕಿಂಗ್ ಇದೆ, ಒಳ್ಳೆ ಕಾಲೇಜ್ ಸಿಗುತ್ತೆ, ನೆಕ್ಸ್ಟು ನೀಟು ಬಂದಿಲ್ಲ, CET ಬಂದಿಲ್ಲ, ಏನು ಮಾಡೋದು? ಡೆಫಿನೆಟ್ಲಿ ನಮ್ಮ ನಕ್ಷತ್ರ ನಾಡಿ ಔಟ್ ಆಫ್ ಔಟ್ ಹೆಲ್ಪ್ ಮಾಡುತ್ತೆ. ಔಟ್ ಆಫ್ ಔಟ್ ಹೆಲ್ಪ್ ಮಾಡುತ್ತೆ. ಇದು ಎಜುಕೇಶನ್ ಲೆವೆಲ್ ಆಯಿತು. ಹಾಗೆ ಬರ್ತಾ ನಮ್ಮ ಜಾಬ್ ಲೆವೆಲ್ಗೆ ಹೋದಾಗ, ಜಾಬ್ ಆಗಲಿ ಚೇಂಜ್ ಮಾಡಬೇಕಾ, ಬಿಸ್ನೆಸ್ಗೆ ಹೋಗ್ಬೇಕಾ, ಜಾಬ್ ಕಳ್ಕೊಂಡ್ವಿ, ಮತ್ತೆ ಯಾವಾಗ ಸಿಗುತ್ತೆ? ಎಜುಕೇಶನ್ ಮಾಡಿದೀವಿ, ಯಾವುದೂ ಸಿಗ್ತಾ ಇಲ್ಲ, ಫ್ಯೂಚರ್ ಹೇಗಿದೆ ಅದನ್ನು ಹೇಳುತ್ತೆ. ಹಾಗೆ ಕೆಲವು ಕಾಂಬಿನೇಷನ್ಗಳು ಚೆನ್ನಾಗಿ ಓದಿರ್ತಾರೆ, ಮುಗಿಸಿರ್ತಾರೆ, ಕೆಲಸಕ್ಕೆ ಹೋಗಲ್ಲ. ನಿಜವಾಗ್ಲೂ ಕೆಲಸಕ್ಕೆ ಹೋಗ್ತಾರ, ಇವ್ರು ನಿಜವಾಗ್ಲೂ ಜೀವನದಲ್ಲಿ ಏನಾದ್ರು ಮಾಡ್ತಾರ, ಉದ್ಧಾರ ಆಗ್ತಾರ ಅಂತ ಕೆಲವು ಪೋಷಕರಿಗೆ ಸಮಸ್ಯೆ ಆಗ್ಬಿಟ್ಟಿರುತ್ತೆ. ಎಲ್ಲ ಒಳ್ಳೆ ಹುಡುಗ ಯಾವ ಕೆಲಸಕ್ಕೂ ಹೋಗಲ್ಲ ಅಂತಾನೆ, ಏನು ಮಾಡಲ್ಲ ಅಂತಾನೆ, ಸುಮ್ಮನೆ 3 ಹೊತ್ತೂ ಮನೇಲಿರ್ತಾನೆ, ಏನೇನೋ ಬೇಡದೇ ಇರೋದೆಲ್ಲ ಮಾಡ್ತೀನಿ ಅಂತಾನೆ, ನೀನು ಅದು ದುಡ್ಡು ಹಾಕು, ಅದು ಮಾಡ್ತೀನಿ, ಇದು ದುಡ್ಡು ಹಾಕು ಅಂತ. ಅಂಥವ್ರ ಕೈಯಲ್ಲಿ ನಾವೇನಾದ್ರೂ ದುಡ್ಡು ಹಾಕಿಸಿ ಮಾಡಿಸ್ಬೋದಾ ಅಥವಾ ಬೇಡವಾ? ದುಡ್ಡು ಹಾಕಿದ್ರೆ ಅವ್ನು ನಿಭಾಯಿಸ್ತಾನ? ಈ ವಿಚಾರಗಳೆಲ್ಲವೂ ಕೂಡ ಬಹಳ ಅಪರೂಪ ವಿದ್ಯೆ, ಎಲ್ಲರ ಕೈಗೂ ಸಿಗಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇರ್ಬೋದು. ನಂದು ಇಲ್ಲಿ ಅನೇಕ ಜನರು 2 ವರ್ಷದಿಂದ ನೋಡ್ತಾ ಇದೀವಿ ಅಂತಾರೆ. ಖಂಡಿತ ಹೇಳ್ತೀನಿ, ಇದು ಬಹಳ ಅದೃಷ್ಟ ಇರಬೇಕು. ಆ ಅದೃಷ್ಟ ನಿಮ್ಗೆ ಹೇಳ್ತಾ ಇದೀವಿ, ಕಲ್ತ್ಕೊಳ್ಳಿ. ಏನು ಇದನ್ನೇನಂತ ಏನು ಎಕ್ಸ್ಪೆನ್ಸಸ್ ಏನಿಲ್ಲ, ಚಾರ್ಜಸ್ ಇರುತ್ತೆ. ನಾವು ಚಾರ್ಜ್ ಮಾಡ್ತೀವಿ, 15,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆ್ಯಪ್ ಕೊಡ್ತೀವಿ. ಆ್ಯಪ್ ನಿಮಗೆ 6 ತಿಂಗಳಿರುತ್ತೆ. PDF ಕೊಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ, ಮತ್ತೆ ಗ್ರೂಪ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಖಂಡಿತ ಗೊತ್ತಾಗುತ್ತೆ. ಒಂದ್ಸತಿ ನಮ್ಮ ನಕ್ಷತ್ರ ನಾಡಿ ಕಲ್ತವರು ತುಂಬಾ ಕಡೆ ಆ ಕಡೆ ಈ ಕಡೆ ಓಡಾಡಿರೋರೆ ಜ್ಯೋತಿಷದಲ್ಲಿ. ಅವರ ಮಕ್ಕಳ ಜಾತಕನೋ, ಮಗಳ ಜಾತಕನೋ, ಇನ್ನೊಬ್ಬರ ಜಾತಕನೋ ಅಥವಾ ಅವರ ಗಂಡನ ಜಾತಕನೋ ಇಟ್ಕೊಂಡು ಇರೋ ಬರೋ ಕಡೆ ಎಲ್ಲ ಓಡಾಡಿರೋದೆ. ಕೇಳೋದು, ಅವ್ರು ಚೆನ್ನಾಗಿ ಹೇಳ್ತಾರ, ಅವ್ರ ಹತ್ರ ಓಡೋಗೋದು. ಅಲ್ಲೆಲ್ಲ ಆ ಕಡೆ ಯಾವುದೋ ಒಂದು ಊರ್ ಕಡೆ ಅಲ್ಲಿ ಹಳ್ಳಿಲಿ ಸಿಕ್ಕಾಪಟ್ಟೆ ಹೇಳ್ತಾರೆ, ಹಂಗೇನೋ ನೋಡ್ಕೊಂಡು ಹೇಳ್ತಾರೆ, ಅಲ್ಲೂ ಹೋಗೋದು, ಇಲ್ಲೂ ಹೋಗೋದು. ಇಲ್ಲಿ ಬಿಟ್ರೆ ಯಾವುದೋ ಮಂಗಳೂರಿಗೆ ಓಡೋಗೋದು, ಉಡುಪಿಗೆ ಓಡೋಗೋದು, ಕೊಳ್ಳೇಗಾಲಕ್ಕೆ ಓಡೋಗೋದು, ಅಲ್ಲಿ ಯಾರೋ ಗುಲ್ಬರ್ಗದಲ್ಲಿ ಹುಬ್ಳಿಲಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಓಡೋಗೋದು. ಯಾರ್ಯಾರು ಓಡೋಗಿದ್ದಾರೆ
ನನ್ನ ಹತ್ರ ಬಂದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲ್ತಾದ್ಮೇಲೆ ಎಲ್ಲರೂ ತರ ಹೇಳ್ಬಿಟ್ರು. ಇಲ್ಲಿ ಸತ್ಯವಾಗಿರ್ತಕ್ಕಂಥ ಆನ್ಸರ್ ಸಿಕ್ಕಿದೆ, ನಮ್ಮ ಮಗ ಇರ್ಬೋದು ಮಗಳಿರ್ಬೋದು ಇಂಥ ಟೈಮಿಗೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅಲ್ಲಿವರೆಗೂ ಸುಮ್ಮನೆ ಇರ್ತೀನಿ. 1 ವರ್ಷನೋ 2 ವರ್ಷನೋ 3 ವರ್ಷನೋ ಅಥವಾ ಆಗೋದೇ ಇಲ್ವೋ. ಇದನ್ನ ಜ್ಯೋತಿಷ್ಯ ಅಂತ ಕರೀತಾರೆ. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಸತ್ಯದ ಜ್ಯೋತಿಷ್ಯ ಇರುತ್ತೋ ಡೆಫಿನೆಟ್ಲಿ ಎಲ್ಲಾ ಯಂಗ್ಸ್ಟರ್ಸ್ಗೆ ಇಷ್ಟ ಆಗುತ್ತೆ. ಸರ್ ಕರೆಕ್ಟಾಗಿ ಹೇಳ್ತಾ ಇದೆ ಸರ್, ಹಿಂಗಿರ್ಬೇಕು ಜ್ಯೋತಿಷ್ಯ. ನಾನೇ ಆಲ್ರೆಡಿ ಮಾತಾಡಿದ್ದೀನಿ, ನಿಮ್ಮ ಭವಿಷ್ಯ ನಿಮಗೆ ಗೊತ್ತಿಲ್ವಾ, ಅದು ಇದು ಇದೆಲ್ಲ ಎಲ್ಲ ಪಬ್ಲಿಕ್ ಅಲ್ಲೂ ಹೊಟ್ಟೋಗಿದೆ. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅನ್ನೋದು ಹೊಟ್ಟೋಗಿದೆ. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ, ವೇ ಆಫ್ ಲೈಫ್. ಹೇಗೆ ಸನಾತನ ಧರ್ಮ ವೇ ಆಫ್ ಲೈಫ್ ಅಂತ ಹೇಳ್ತೀವಿ, ಜಾತಕನೂ ಕೂಡ ನಮ್ಮ ಇಂಡಿವಿಜುವಲ್ ವೇ ಆಫ್ ಲೈಫ್. ಡೆಫಿನೆಟ್ಲಿ ಅದು ಜಾತಕ ಅನ್ನೋದು ಅಮೆರಿಕದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಅನ್ವಯಿಸುತ್ತೆ, ಆಫ್ರಿಕಾದಲ್ಲಿರೋನ್ಗೂ ಅನ್ವಯಿಸುತ್ತೆ, ಜಪಾನಲ್ಲಿರೋನ್ಗೂ ಅನ್ವಯಿಸುತ್ತೆ, ಪಾಕಿಸ್ತಾನದಲ್ಲಿರೋನ್ಗೂ ಅನ್ವಯಿಸುತ್ತೆ, ನಮ್ಮ ಭಾರತದಲ್ಲಿ ಯಾವುದೇ ಮೂಲ ಇದ್ರೂ ಅನ್ವಯಿಸುತ್ತೆ. ಅವನ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ರೆ ಖಂಡಿತ ಅದು ರಿವೀಲ್ ಮಾಡುತ್ತೆ. ಅದಿಲ್ಲ ಅಂದ್ರೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಕ್ಲೀನ್ ಆಗಿ ಹೇಳುತ್ತೆ. ಸೊ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಂಥ ಒಳ್ಳೆ ವಿದ್ಯೆನ ಸ್ವಲ್ಪ ಕಲೀರಿ. ಮುಂಚೆ ಬಹಳ ಜನ ಹೇಳೋರು ಇದು ಬರೀ ಒಂದು ಪಂಗಡಕ್ಕೆ ಮಾತ್ರ ಹೇಳ್ತಾ ಇದ್ರು, ನಮ್ಗೆ ಹೇಳ್ಕೊಡ್ತಾ ಇರ್ಲಿಲ್ಲ, ಒಂದು ಸಮೂಹಕ್ಕೆ ಮಾತ್ರ ಇತ್ತು, ಹೇಳ್ಕೊಡ್ತಾ ಇಲ್ಲ. ಇವತ್ತು ಅದೆಲ್ಲ ಬಿಟ್ಟು ಬಂದಿದ್ದೀವಿ. ನೀವು ಯಾವುದೇ ಸಮೂಹದಲ್ಲಿರಿ, ಯಾವುದೇ ಮತದಲ್ಲಿರಿ, ಯಾವುದೇ ಪಂಥದಲ್ಲಿರಿ, ಯಾವುದೇ ಒಂದು ನಿಮ್ಮ ಮನೆತನ ಇರಲಿ, ಅದು ಯಾವುದನ್ನು ಕೇಳಿದಲೆ ಭಗವಂತ ಹೇಗೆ ಪ್ರತಿಯೊಬ್ಬರಿಗೂ ಒಂದೇನೋ ಹಾಗೇನೆ ಜ್ಯೋತಿಷ್ಯನ ಪ್ರತಿಯೊಬ್ಬರು ಕಲ್ತ್ಕೊಂಡು ಕಷ್ಟ ಅನ್ನೋದೇನು ಹುಡ್ಕೊಂಬರಲ್ಲ. ನಿಮಗೆ ಕಷ್ಟ ಬರಲ್ಲ, ನಿಮಗೆ ಕಷ್ಟ ಬರಲ್ಲ ಅಂತ ಯಾವುದೂ ಇಲ್ಲ. ಅರ್ಥ ಆಯ್ತಲ್ವಾ? ಹರಿಯೋ ನದಿ ಯಾರು ನೀರು ತಗೊಂಡು ಹೋಗ್ತಾ ಇದಾರೆ ಅಂತ ಕೇಳಲ್ಲ. ನೀವು ಯಾವ ಜನಪ್ಪ, ಯಾರು ನೀರು ತಗೊಂಡು ಹೋಗ್ತಾರೆ ಅಂತ ಕೇಳಲ್ಲ. ಇರೋ ಗಾಳಿನೂ ಅಷ್ಟೇನೆ, ಯಾವ ಗಾಳಿನೂ ಕೂಡ ಭೇದ ಭಾವ ಮಾಡಲ್ಲ. ನಾವುಗಳು ಮಾಡ್ಕೊಂಡಿರೋದು ಅಷ್ಟೇ. ಸೊ ಹಾಗೆ ಜ್ಯೋತಿಷ್ಯದ ಮೇಲೂ ಒಂದು ಅಪನಂಬಿಕೆ ಇರೋದ್ರಿಂದ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಮಾಧ್ಯಮ ತಗೊಳ್ಳಿ, ಯಾವ ಮಾಧ್ಯಮದಲ್ಲೂ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಎಲ್ಲೂ ಅಲ್ಲಿ ಹೇಳಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಎಲ್ಲೋ ಒಂದು ನ್ಯೂಮರಾಲಜಿ ಕೊಟ್ಟಿರ್ಬೋದು ಅಷ್ಟೇ. ಆದ್ರೆ ಅಸ್ಟ್ರಾಲಜಿ ಅನ್ನೋ ಒಂದು ವಿಚಾರ ಬಹಳ ಕಮ್ಮಿ ಅನ್ನೋದು 0 ಅಂತ ಅನ್ಕೊಳ್ತೀನಿ. ಹಾಗೆ ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ಜನ ಕಲ್ಸ್ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಅನುಭವ, ಕಳೆದ 30 ವರ್ಷದ ಅನುಭವ ಮತ್ತೆ ಈ ಒಂದು ಮಾಧ್ಯಮದ ಲೋಕದಲ್ಲಿ ಕಳೆದ ಒಂದು 7-8 ವರ್ಷದ ಒಂದು ವಿಚಾರದಲ್ಲಿ ಬಹಳಷ್ಟು ಬದಲಾವಣೆ ಮಾಡಿ, ಆ್ಯಪ್ ಮಾಡಿ, ಅಕ್ಯುರೇಸಿನ ಹೈಯೆಸ್ಟ್ ಲೆವೆಲ್ಗೆ ತಗೊಂಡ್ಬಂದಿದ್ದೀವಿ. ಅವ್ರ ಜೀವನದಲ್ಲಿ ನಡೀತಕ್ಕಂಥ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ತಿಳ್ಕೊಂಡು ಕಾಯ್ಬೇಕಾ ಟೈಮಿಗೆ, ಅಥವಾ ಅದು ಇನ್ನ ಆಗೋದೇ ಇಲ್ಲ, ಅದನ್ನ ಕೈ ಬಿಟ್ಟು ಬೇರೆ ಒಂದು ಪ್ರಾಜೆಕ್ಟ್ ನೋಡ್ಬೇಕಾ ಅನ್ನೋ ಒಂದು ಎಲ್ಲಾ ವಿಚಾರಗಳನ್ನು ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ. ಸೊ ಜ್ಯೋತಿಷ್ಯ ಒಂದ್ಸತಿ ಕಲ್ತ್ ನೋಡಿ ನಮ್ಮ ಹತ್ರ, ಅವಾಗ ನಿಜವಾದ ನಿಮ್ಮ ದೈವ ದರ್ಶನ ಖಂಡಿತ ಆಗುತ್ತೆ. ದೇವ್ರ ನೋಡ್ಬೇಕು ಅಂತ ನಿಜವಾಗ್ಲೂ ಯಾರಿಗಾರು ಅನ್ಸಿದ್ರೆ ನಮ್ಮ ನಕ್ಷತ್ರ ನಾಡಿಗೆ ಒಂದ್ಸತಿ ಬನ್ನಿ. ನೀವು ನಿಜವಾಗ್ಲೂ ದೇವರ ದರ್ಶನ ಆಗಬೇಕು ಅಂತಂದ್ರೆ ನಿಮಗೆ 100% ಹೇಳ್ತೀನಿ, ಮನಸ್ಪೂರ್ವಕ ಹೇಳ್ತೀನಿ, ನೀವು ದೇವರ ದರ್ಶನ ಮಾಡಬೇಕು ಅಂತಂದ್ರೆ ನೀವು ನಮ್ಮ ನಕ್ಷತ್ರ ನಾಡಿಗೆ ಬನ್ನಿ. ದೆನ್ ಯು ವಿಲ್ ಡೆಫಿನೆಟ್ಲಿ 1000% ನೀವು ಹೇಳ್ತೀರಾ, ನಿಮ್ಮ ಮಕ್ಕಳು ಹೇಳ್ತಾರೆ ಎಸ್. ಸೈನ್ಸು, ಅಸ್ಟ್ರಾಲಜಿ ಸೈನ್ಸ್, ಈ ಸೈನ್ಸ್ ಅಲ್ಲಿ ಒಂದು ಕರ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ, ಒಂದು ಕರ್ಮದಿಂದ ಬ್ಯಾಕ್ ಗ್ರೌಂಡ್ ದೇವರಿದ್ದಾನೆ. ಹಿಂದೂ ಧರ್ಮನ ಬಹಳ ಇಷ್ಟಪಡ್ತಾರೆ. ಯಾರ್ಯಾರು ನಮ್ಮ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಯಂಗ್ಸ್ಟರ್ಸ್ ತುಂಬಾ ಜನ ಕಲ್ತಿದ್ದಾರೆ, ಹಿಂದೂ ಧರ್ಮನ ಬಹಳ ಇಷ್ಟಪಡ್ತಾರೆ. ಅರ್ಥ ಆಯ್ತಲ್ಲ? ಡೆಫಿನೆಟ್ಲಿ 1000 out of 1000. ಅದಿರ್ಲಿ, ಧರ್ಮ ಸೆಕೆಂಡ್ ಬರಲಿ, ಫಸ್ಟ್ ವೈಯಕ್ತಿಕ. ಸೊ ನಮ್ಮ ಜೀವನದಲ್ಲಿ ನನಗೆ ಯಾವಾಗ ಮದುವೆ ಆಗುತ್ತೆ, ನನಗೆ ಯಾವಾಗ ಇದಾಗುತ್ತೆ, ಅದು ಯಾವಾಗ ಆಗುತ್ತೆ ಅನ್ನೋ ಒಂದು ಕುತೂಹಲ, ಹಾಗೆ ಆಸೆ ಆಕಾಂಕ್ಷೆಗಳು ನನಗೂ ಇರುತ್ತೆ, ವೀಕ್ಷಕರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ನಾನೇನಾದ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನ, ನೆಕ್ಸ್ಟ್ ಟೈಮ್ ಮಾಡ್ಬೋದಾ ಅಂತ. ಇಲ್ವಾ, ಇರೋ ಕಂಡೀಷನ್ನ ಭದ್ರ ಮಾಡ್ಕೋಬೇಕು. ಇದೆಯಾ, ರಿಸ್ಕ್ ತಗೊಂಡು ಹೋಗೋಣ. ಎಲ್ಲದಕ್ಕೂ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ. ಈ ಅಸ್ಟ್ರಾಲಜಿ ಕೆಲವರು ಕೈಯಲ್ಲಿ ಸಿಕ್ಕಿ ಅವರ ಹೊಟ್ಟೆಪಾಡಿಗೋ ಅಥವಾ ಅವರ ಒಂದು ಲೈಫ್ ಸ್ಟೈಲ್ಗೋ ಸುಳ್ಳು ಹೇಳ್ಕೊಂಡು ಪೂಜೆ ಗೀಜೆಗೆಲ್ಲ ಹಾಕಿ ಅದು ನಿಮಗೆ ಮಠ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿ ಅನೇಕ ಪಬ್ಲಿಕ್ ಅಲ್ಲಿರೋ ಜನಗಳು ಮೋಸ ಹೋಗಿರೋದು ಗ್ಯಾರಂಟಿ. ಅದು 100% ಹೇಳ್ತೀನಿ. ಕಲ್ತಾಗ ಮೋಸ ಹೋಗೋದು ಕಮ್ಮಿ, ಅದ್ರಲ್ಲಿ ಮೋಸ ಹೋಗಿ ದುಡ್ಡು ಖರ್ಚು ಮಾಡೋದಂತೂ ಅಲ್ಲಿ ಆಗಿರುತ್ತೆ. ಮೋಸ ಹೋಗೋದು 2 ತರ.
ಖರ್ಚಿಲ್ದೆ ಮೋಸ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಮೋಸ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಮನಿ ಇನ್ವಾಲ್ವ್ಮೆಂಟ್ ಇದೆ. 100%. ಕರೆಕ್ಟಾ ಸರ್? ಜ್ಯೋತಿಷ್ಯ ಕೇಳಕ್ ಹೋದ್ವಿ, ಅವ್ರಿಗೆ ₹100 ಇಟ್ವೋ, ₹200 ಇಟ್ವೋ, ₹500 ಇಟ್ವೋ, ಅವ್ರು ಇಲ್ಲಿ ಟೈಮ್ಗೆ ಆಗಿಲ್ಲ, ಅದು ಓಕೆ, 200-300 ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಹೋಗಿದ್ವಿ, ಕೊಟ್ವಿ, 70 ಆಗುತ್ತೆ, 80 ಆಗುತ್ತೆ, ಆಮೇಲೆ ಏನೋ ಮಾತಾಡಿ ಬಾರ್ಗೇನ್ ಮಾಡಿ ನಾವಲ್ಲಿ ಅಲ್ಲಿ ಕೊಳ್ಳೇಗಾಲಕ್ಕೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತೆಲ್ಲ ಮಾಡಿಸಿ ಒಂದು 40,000-30,000 ಮಾಡಿಸಿದ್ದಾರೆ. ಕಷ್ಟಪಟ್ಟು ಕೊಟ್ಟಿದ್ದೀನಿ, ಅದು ಆಗಲಿಲ್ಲ ಸರ್. ಸೊ ಅಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥ ಚಾನ್ಸಸ್ ಅದು. ಸೊ ಯಾವಾಗ ಜ್ಯೋತಿಷ್ಯ ಸ್ಪೆಕ್ಯುಲೇಷನ್ಗೆ ಬಂದ್ಬಿಟ್ಟಿದೆ, ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಸ್ಪೆಕ್ಯುಲೇಷನ್ ಅಂತಂದ್ರೆ ಈ ನಾವು ಇಲ್ಲಿ ಎಲ್ಲ ಒಂದು ಜಾತ್ರೆಗೆ ಹೋಗಿರ್ತೀರ, ಅಲ್ಲೆಲ್ಲ ಇದಿಟ್ಟಿರ್ತಾರೆ, ಅಲ್ಲೊಂದು ಬಿಸ್ಕೆಟ್ ಇಟ್ಟಿರ್ತಾರೆ, ಅಲ್ಲೊಂದು ಟೂತ್ ಪೇಸ್ಟ್ ಇಟ್ಟಿರ್ತಾರೆ, ಅಲ್ಲೊಂದು ಸೋಪ್ ಬಾಕ್ಸ್ ಇಟ್ಟಿರ್ತಾರೆ, ಇಲ್ಲೊಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಇಟ್ಟಿರ್ತಾರೆ, ಅದ್ರ ಮೇಲೆ ರಿಂಗ್ ಹಾಕೋದು. ರಿಂಗು ಅವನಿಗೆ ಗೊತ್ತು ರಿಂಗ್ ಅಷ್ಟು ಈಸಿಯಾಗಿ ಬೀಳಲ್ಲ, ಅವನು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತಾನೆ. ಅವ್ನು ಲಾಸ್ ಮಾಡ್ಕೊಳಕ್ ಅಲ್ಲಿ ಕೂತಿಲ್ಲ ಅಲ್ಲಿ. ಅವ್ನು ಕರೆಕ್ಟಾಗಿ ₹10 ಕೊಟ್ರೆ 10 ರಿಂಗ್ ಅಂತಾನೆ. ಹಿಂಗೆ ಹಾಕ್ತೀರಾ ಟೆಂಪ್ಟ್ ಆಗುತ್ತೆ. ಅಲ್ಲಿ ಹಾಕ್ತೀರಾ, ಇಲ್ಲ ಹಾಕ್ತೀರಾ, ಅದಕ್ಕೆ ಹಾಕ್ತೀರಾ, ಅದು ವೆರಿ ಒಂದು 20 ಜನಕ್ಕೆ ಯಾರಿಗೋ ಒಂದು ಬೀಳುತ್ತಲ್ಲಿ, ಯಾವುದೋ ಒಂದು, ಅದು ಬಿದ್ರೂ ಸೋಪ್ ಬೀಳುತ್ತೆ, ಅದು ಕರೆಕ್ಟಾಗಿ ಇಟ್ಟಿರ್ತಾರೆ ಅದೆಲ್ಲ. ಅದವ್ನು ಕೊಟ್ಟರು ₹10 ಕರೆಕ್ಟಾಗಿ ₹10 ಹೋಗ್ಬಿಡ್ಬೇಕು ಅಷ್ಟೇ. ಅಲ್ಲಿ ₹8 ಸೋಪೋ, ₹5 ಸೋಪೋ ಹೋಗ್ಬಿಡ್ಬೇಕು. ಸೊ ಆ ರೀತಿ ಅದೊಂಥರ ಸ್ಪೆಕ್ಯುಲೇಟಿವ್, ಅದು ಹಿಂಗೆ ಹಾಕಿ ನೋಡೋಣ ಅಂತ. ಸೊ ಅಸ್ಟ್ರಾಲಜಿನ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸ್ಪೆಕ್ಯುಲೇಟಿವ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಸ್ಪೆಕ್ಯುಲೇಟಿವ್ ಆಗಿ ತಗೊಳಕ್ ಆಗಲ್ಲ. ಪೂಜೆ ಮಾಡಿಸಿ ನೋಡೋಣ, ಅದೊಂಥರ ನೀವು ರಿಂಗಲ್ಲಿ ಹಾಕ್ದಂಗೆ, ದುಡ್ಡು ಕೊಟ್ಟು ತಗೊಂಡು ಬಿದ್ರೆ ಬೀಳ್ಬೋದೇನೋ ಅಂತ. ಕೆಲವರು ನಿಮ್ಗೆ ಬಿದ್ದೇ ಬೀಳುತ್ತೆ ಅಂತ ಹೇಳಿ ನಿಮ್ ಕೈಲಿ ಕೊಡಿಸಿರಲ್ಲ, ಅದು ರಾಂಗ್. ಸ್ಪೆಕ್ಯುಲೇಟಿವ್ ಆಗಿರ್ತಕ್ಕಂಥ ಜ್ಯೋತಿಷ್ಯ ಮಾಡಿದಾಗ ನಂಬಿಕೆ ಹೋಗಿ ಅಪನಂಬಿಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಇವತ್ತಿನ ದಿವಸ ಬರೀ ಕರ್ನಾಟಕ ಅಲ್ಲ, ದೇಶಾದ್ಯಂತ ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟ್ನ ಅಲ್ಗೆಳಿತಾರೆ. ಮತ್ತೆ ಅರಿವಿಲ್ದೇ ಇರೋರು ಜ್ಯೋತಿಷ್ಯರನ್ನ ಬೈತಕ್ಕಂಥದ್ದು, ಅದೆಲ್ಲವೂ ಸಾಮಾನ್ಯವಾಗಿ ನಡೆದಿದೆ. ಸೊ ನಿಮ್ಮ ಮನಸ್ಸಿಗೆ ನಾನು ಒಂದು ಜೀವನದಲ್ಲಿ ಸ್ವಲ್ಪ ಅದೇನು ಜ್ಯೋತಿಷ್ಯದಲ್ಲಿ ಏನಿದೆ ಅಂತ ನೋಡಿ ಅದ್ರ ಪ್ರಕಾರ ಅದೃಷ್ಟವನ್ನ ತಗೊಂಡ್ಬರ್ಬೋದು, 100% ತಗೊಂಡ್ಬರ್ಬೋದು, ಎನ್ಹಾನ್ಸ್ ಮಾಡ್ಬೋದು. ನಾನು 100% ಎಷ್ಟೊಂದು ಜನ ಹೇಳಿದ್ದಾರೆ, ಸರ್ ನಾನು ಜ್ಯೋತಿಷ್ಯ ಅರ್ಥ ಆದ್ಮೇಲೆ ನನಗೆ ಯಾವ್ಯಾವ ಗ್ರಹ ಏನೇನು ಕಾಂಬಿನೇಷನ್ ಬಂತು, 8ನೇ ಮನೆ 2ನೇ ಮನೆ ಇದೆಯಾ, 6ನೇ ಮನೆ ಇದೆಯಾ, 9ನೇ ಮನೆ, 10ನೇ ಮನೆ, 11ನೇ ಮನೆ ಇದೆಯಾ ನೋಡ್ಕೊಂಡೆ, ಅದು ನಕ್ಷತ್ರ ಸಬ್ಲಾಡಲ್ಲಿ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನೋಡ್ಕೊಂಡೆ, ಅದಕ್ಕೆಲ್ಲ ನಾನು ಉಂಗುರ ರುದ್ರಾಕ್ಷಿ ಹಾಕೊಂಡು ಜಪ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದು ಕಷ್ಟದ ಗ್ರಹ ಯಾವ್ದು ಎಲ್ಲಿ ಕೂತಿದೆ ಅದನ್ನೆಲ್ಲ ನಾನು ದಾನ ಮಾಡ್ತಾ ಇದ್ದೀನಿ. ಅವಾಗ ಟೈಮ್ ಬಂದಾಗೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬುಕ್ತಿಲಿ ಸ್ವಲ್ಪ ಚೆನ್ನಾಗಿಲ್ಲ, ಸೈಲೆಂಟ್ ಆಗ್ತೀನಿ. ಅಂದ್ರೆ ನೆಕ್ಸ್ಟ್ ಬುಕ್ತಿ ಸ್ವಲ್ಪ ಚೆನ್ನಾಗಿದೆ, ಅಗ್ರೆಸಿವ್ ಹೋಗ್ತೀನಿ. ನನ್ನ ಜೀವನ ಸರ್ ನೆಮ್ಮದಿಯಾಗಿದ್ದೀನಿ, ನನಗೆ ಅದು ನೋಡೋದ್ಮೇಲೆ ಕಾನ್ಫಿಡೆನ್ಸ್ ಆಗೋಯ್ತು. ಈಗ ಒಂಥರ ರಿಲ್ಯಾಕ್ಸ್ ಆಗಿದ್ದೀನಿ. ದುಡ್ಡು ಬರೋದು ತೋರಿಸ್ತಾ ಇದೆ, ಹೋಗೋದು ತೋರಿಸ್ತಾ ಇದೆ. ಬಂದಾಗ ಖುಷಿನೇ, ಎಕ್ಸೈಟ್ ಆಗಲ್ಲ, ಯಾಕಂದ್ರೆ ನೋಡಿದೀನಿ ಬರುತ್ತೆ ಅಂತ. ಹೋದಾಗ ಬೇಜಾರ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಹೋಗೋ ಕಾಂಬಿನೇಷನ್ ನಾನೇ ಟ್ರೈ ಮಾಡಿದ್ದೀನಿ, ಹೋಗಿದೆ, ಅದು ಏನೋ ಗೊತ್ತಿದ್ರು ಏಟ್ ತಿಂದಿದ್ದೀನಿ. ಈ ರೀತಿಯ ಅದ್ಭುತಗಳನ್ನ ನೀವು ಜ್ಯೋತಿಷದಲ್ಲಿ ನಮ್ಮದ್ರಲ್ಲಿ ಮಾತ್ರ ನೋಡ್ತೀರಾ. ಈ ತರ ಅದ್ಭುತ ಮಾತ್ರ ನೋಡ್ತೀರಾ ಇಲ್ಲಿ ನಕ್ಷತ್ರ ನಾಡಿಲಿ, ಅದ್ಭುತ ನೋಡ್ತೀರಾ. ಆಯ್ತು, ನೀವೇನೋ ಕಾಂಬಿನೇಷನ್ ನೋಡಿದ್ರಿ, ಏನೋ 5ನೇ ಮನೆ 8ನೇ ಮನೆ ಇತ್ತು, ಏನೋ ಯಾರಿಗೋ ಕೊಟ್ರಿ, ಆಮೇಲೆ ನೋಡಿದ್ವಿ ಅಯ್ಯೋ ಇದ್ರಲ್ಲಿ ಇತ್ತಲ್ಲ, ಕೊಡಬಾರ್ದಾಗಿತ್ತು, ನಿಮಗೆ ಸತ್ಯ ಇನ್ನೂ ಜಾಸ್ತಿ ಓಪನ್ ಅಪ್ ಆಗುತ್ತೆ. ಈ ತರ ಒಂದು ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. ಸುಮ್ಮನೆ ಎಲ್ಲರೂ ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮ ಅಂತಾರೆ, ಅದು ಕಾರ್ಯಕ್ರಮ ಅಷ್ಟೇ, ಅದು ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮ ಅಷ್ಟೇ, ಅದು ಕಾರ್ಯಕ್ರಮದಲ್ಲಿ ನಂಬರ್ 1. ಇದು ನಂಬರ್ 1 ಜ್ಯೋತಿಷ್ಯ ಕಲಿಕೆ ಕಾರ್ಯಕ್ರಮ ಬೆಸ್ಟಾ, ಕಲಿಕೆ ಬೆಸ್ಟಾ ನೋಡ್ಕೊಳ್ಳಿ. ನಂಬರ್ 1 ಅಂತ. ಅದು ಏನ್ ನಂಬರ್ 1? ಕಾರ್ಯಕ್ರಮ ನಂಬರ್ 1 ಇರ್ಬೋದು, ಅದು ಡ್ರಾಮಾ, ಅದು ಇದ್ದೇ ಇರುತ್ತೆ, ಪ್ರೋಗ್ರಾಮ್ ನೋಡ್ತೀವಿ. ಇದು ನಂಬರ್ 1 ಕಲಿಕೆ, ನಿಮ್ಮ ವೈಯಕ್ತಿಕವಾಗಿ ನೀವು ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ 102 ಬ್ಯಾಚ್ಗೆ ಬನ್ನಿ, ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸಸ್ ಹೇಳ್ಕೊಡ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಮೋಸ ಆಗಕ್ ಚಾನ್ಸೇ ಇಲ್ಲ. ಅದನ್ನ ನೀವು ಸೈಡ್ ಇಟ್ಬಿಡಿ, ದುಡ್ಡಿನ ಮುಖ ನೋಡಕ್ ಹೋಗ್ಬಿಡಿ. ಅರ್ಥ ಆಗುತ್ತಾ ಇಲ್ವಾ ಅದನ್ನು ಬೇಡ, ನಾನಿದ್ದೀನಿ 100% ಹೇಳ್ಕೊಟ್ಟೆ ಕೊಡ್ತೀವಿ. ತೀರಾ ದಡ್ಡ ಶಿಖಾಮಣಿ ಅಂತಂದ್ರೆ ಏನು ತೊಂದರೆ ಆಗಲ್ಲ. 1 ತಿಂಗಳು 2 ತಿಂಗಳು ನೋಡ್ತಾ ಇರ್ತೀನಿ, ಮಾಡ್ತಾ ಇರ್ತೀರಾ, ಟಿವಿ ಪ್ರೋಗ್ರಾಮ್ ಎಲ್ಲ ಹಾಕ್ತಾ ಇರ್ತೀನಿ. ಏನಕ್ಕೆ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನೆಲ್ಲ? ಇವತ್ತು ಯಾರ್ದೋ ಒಬ್ರು ಜಾತಕ ಕೇಳ್ತಾರೆ, ಅವ್ರು ನಮ್ಮ ಹತ್ರ ಕಲ್ತಿಲ್ಲ. ನಾನಿಲ್ಲ ಹಾಕಿ ಡಿಸ್ಪ್ಲೇ ಮಾಡೋದು ಯಾಕೆ? ನಮ್ಮ ಮುಂಬರುವ ಸ್ಟೂಡೆಂಟ್ಸು ನೋಡ್ಕೊಳ್ಳಿ, ಹಿಂದೆ ಕಲ್ತಿರೋರ್ಗು ಪ್ರಾಕ್ಟೀಸ್ ಆಗಲಿ ಡೈಲಿ ಅಂತ. ದಿಸ್ ಇಸ್ ಎ ಪ್ರಾಕ್ಟೀಸ್ ಸೆಷನ್ ನಾನು ಮಾಡ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಈಗ ಕಾಲ್ಸ್ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ಇದು
10/3/1995 ಹುಟ್ಟಿದ್ದು. 10/3/1995. 1995. ಸಮಯ ಸಮಯ ಗೊತ್ತಿಲ್ಲ ಸರ್, ಅದು ಎಷ್ಟನೇ ಡೇ ಅಂತ ಎಷ್ಟು ಅಂತ ಗೊತ್ತಾಯ್ತಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ಸರ್ ಯಾವಾಗ ಹುಟ್ಟಿದ್ದು ಅಂತ. ನಾನು ಯೋಚನೆ ಮಾಡ್ತೇನೆ ಯಾವಾಗ ಹುಟ್ಟಿರ್ಬೋದು ಅಂತ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ. ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ನಿನ್ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಭಗವಂತ ನಿನ್ ಟೈಮ್ ವೇಸ್ಟ್ ಮಾಡ್ಬಿಡ್ತಾನೆ ಅಲ್ವಾ? ಬಹಳ ತಪ್ಪು ಮಾಡ್ತಾ ಇದೀಯಾ ರಜಾ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪ್ರಶ್ನಾಶಾಸ್ತ್ರ ಹೋಗುತ್ತೆ ಹೇಳ್ತೀವಿ. ಎಲ್ಲಾ ಹೇಳ್ಬಿಟ್ಟು ಆಮೇಲೆ ಟೈಮ್ ಗೊತ್ತಿಲ್ಲ. ನಿಮಗೆಲ್ಲ ಅಲ್ಲಿ ಕಾಂಪೌಂಡರ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಟೋಪಿ ಹಾಕ ಕರೆಕ್ಟ್ ಆಗಿ ಕಾಯ್ಕೊಂಡಿರ್ತಾರೆ. ನಿಮ್ಗೆ ಒಂದ್ಸತಿ ಟೋಪಿ ಆಗಬೇಕು, ಅವಾಗ ಗೊತ್ತಾಗುತ್ತೆ ನಾವು ಸೀರಿಯಸ್ ಆಗಿ ಕೇಳ್ಬೇಕು ಅಂತ. ಹೇಳಿ ಏನು 1 to 240 ಒಂದು ನಂಬರ್ ಹೇಳಿ. ಏನ್ ವಿಚಾರ? 10. ಏನ್ ವಿಚಾರ? ಹೆಣ್ಣು ಸಿಗ್ತಾ ಇಲ್ಲ ಅಂತ ಸರ್. ಹೆಣ್ಣು ಸಿಗ್ತಾ ಇಲ್ಲ. ಕಾಡಲ್ಲಿದ್ದೀರಾ ಹಿಮಾಲಯದಲ್ಲಿದ್ದೀರಾ? ನಾವು ಇಲ್ಲೇ ಬೆಂಗಳೂರು. ಓ, ನಾಡಲ್ಲಿದ್ದೀರಾ. ಬುಧನ ಒಂದು ಕಾಂಬಿನೇಷನ್. ನಮಗೆ ಮದುವೆ ಯೋಗ ಇದೆಯಾ ಅಂತ ಫಸ್ಟ್ ನಾವು 7ನೇ ಮನೆ ಕಾಂಬಿನೇಷನ್ ಅಲ್ಲಿ ನೋಡ್ತೀವಿ. 7th ಹೌಸ್. ಯಾಕಂದ್ರೆ 7ನೇ ಮನೆ ನಮಗೆ ಆ ಬುಧ ಹೇಳ್ಬಿಡುತ್ತೆ ನಿನಗೆ ಮದುವೆ ಯೋಗ ಇದೆಯಾ ಅಂತ. ಇಲ್ಲಿ ಯಾವಾಗ 12 ಅಂತ ಬರುತ್ತೆ, ಮದುವೆ ಯೋಗ ನಕ್ಷತ್ರದಲ್ಲಿ 12 ಅಂತ ಬಂದಾಗ ಇರಲ್ಲ. ವೆರಿ 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 ಡಿಫಿಕಲ್ಟ್. ಈ ಕಾಂಬಿನೇಷನ್ ಅಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಒಂದಾರು ಇರಬೇಕು. ಮದುವೆ ಯೋಗ ಇಲ್ಲ. ಆದ್ರೂ ಕೂಡ 2 ಅಂತ ನೋಡಿದಾಗ ಹುಡುಗಿರು ಬರ್ತಾ ಇದ್ದಾರೆ ಅಂತ ಒಂದು ತೋರಿಸ್ತೀವಿ. ಆದ್ರೆ ಅದು ಮದುವೆಗೆ ಕನ್ವರ್ಟ್ ಆಗ್ತಾ ಇಲ್ಲ. ಅಂದ್ರೆ ಹುಡುಗಿರು ಬಂದೇ ಇಲ್ಲ ಅಂತಲ್ಲ, ಇದು ಹೇಳ್ತಾ ಇದೆ 1, 2, 3, 4 ಫ್ಯಾಮಿಲಿ, ಎಷ್ಟೊಂದು ಫ್ಯಾಮಿಲಿ ಹೋಗಿದೆ, ಮದುವೆಗೆ ಕನ್ವರ್ಟ್ ಆಗಿಲ್ಲ. ಇದು ಮದುವೆಗೆ ಕನ್ವರ್ಟ್ ಆಗೋದು ಬಹಳ ಕಷ್ಟ ಅಂತ ತೋರಿಸ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಗ್ರಹಗಳು 2 ಗ್ರಹಗಳನ್ನ ನಾವು ಕಾಂಬಿನೇಷನ್ ಮಾಡ್ತೀವಿ. ಬುಧ ಪ್ಲಸ್ ಇಲ್ಲಿ ಬಂದಿರತಕ್ಕಂತ 12, 1, 8. 12, 1, 8 ಯಾವುದು? ಮಂಗಳ. ಸೊ ಒಂದು 3 months ಆದ್ಮೇಲೆ ಟ್ರೈ ಮಾಡಿ. ಸದ್ಯಕ್ಕೆ ಇದು 3 months ವರೆಗೂ ಕೊಡಲ್ಲ ಅಂತ ಹೇಳುತ್ತೆ. ದಾನ ಏನಾದ್ರು ಮಾಡಬೇಕು ಅಂದ್ರೆ ತೊಗರಿ ಬೇಳೆ ದಾನ ಮಾಡಿ. ಮದುವೆ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿ ಆಗಬೇಕು ಅಂತಂದ್ರೆ ಒಂದು ಶುಕ್ರನ ಜಪ ಮಾಡ್ಕೊಳ್ಳಿ. ಓಕೆ, ಆದ್ರೆ ಕಷ್ಟ. ಇದು ಇಲ್ಲ ಅಂದ್ರೆ ಇಲ್ಲಾನೆ. ನಾವು ಟ್ರಯಲ್ ಅಂಡ್ ಎರರ್ ಸಿಂಪಲ್ ಆಗಿ ಕಮ್ಮಿ ಖರ್ಚಲ್ಲಿ ಮಾಡಿಸ್ಕೊಳ್ಳೋದೆ ನಮ್ಮ ನಕ್ಷತ್ರ ನಾಡಿ. ನಮಸ್ಕಾರ. ಮುಂದಿನ ಕರೆಗೋಣ. ನಮಸ್ಕಾರ ಗುರುಜಿ, ನನ್ನ ಹೆಸರು ಯಶೋಧ ಅಂತ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. 21/5/1998 ಗುರುವಾರ ಬೆಳಿಗ್ಗೆ 6:55. ಹುಟ್ಟಿದೂರು? ಬೆಂಗಳೂರು. ಇನ್ನೊಂದ್ಸತಿ ಹೇಳ್ತೀನಿ. 21 ಮೇ 1998. ಓಕೆ. ಹಾಗೆ 6:55 ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೆಂಗಳೂರಲ್ಲಿ ಹುಟ್ಟಿರೋದು. ಇದರ ಪ್ರಕಾರ ನಿಮ್ಮ ರಾಶಿ ಮೀನ ರಾಶಿ. ನಿಮ್ಮ ಮಗಳದು ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ. ಗುರುದಶ 2001 ಮುಗೀತು. 2020 ಎಂಡಿಗೆ ಶನಿ ಮುಗಿದು ಬುಧ ಪ್ರಾರಂಭವಾಗಿದೆ. ಬುಧನ ಒಂದು ಕಾಂಬಿನೇಷನ್ ಅಲ್ಲಿ ಕೆಲಸದ ವಿಚಾರ ಎಲ್ಲವೂ ಅತ್ಯುತ್ತಮವಾಗಿದೆ. ವೈವಾಹಿಕದಲ್ಲಿ ವಿಚಾರದಲ್ಲಿ ಹಿಂದೆ ಮುಂದೆ ಆಗುತ್ತೆ. ಏನ್ ಪ್ರಶ್ನೆ? ಅದೇ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆಯಲ್ಲಿ ಇಲ್ಲಿ ದಶಾದಲ್ಲಿ ಕೊಡೋದು ಸ್ವಲ್ಪ ಡೌಟೇ. ಕೆಲಸ ಅಲ್ಟಿಮೇಟ್ ಆಗಿದೆ. 11 ಬಂದ್ರೆ ನೋಡೋಣ. 7ನೇ ಮನೆ ಶುಕ್ರ ಬಂದಿದೆ. ಮದುವೆ ಯೋಗ ಇದೆಯಾ ನೀವು ಕೊಟ್ಟಿರೋ ಟೈಮಲ್ಲಿ? ಶುಕ್ರ ನೋಡೋಣ. ಡೆಫಿನೆಟ್ಲಿ ಮದುವೆ ಯೋಗ ಇದೆ, 100% ಯೋಗ ಇದೆ. ಆದ್ರೆ ಇಲ್ಲಿ 1, 6 ಬಂದಿರತಕ್ಕಂತ ಒಂದು ಕಾಂಬಿನೇಷನ್ ಕೆಳಗಡೆ ಪ್ಲಸ್ ಬರೀ 11 ಬಂದಿರೋದು ಪ್ರಯಾಸದಿಂದ ಆಗುತ್ತೆ. ಇದೇನಂತಂದ್ರೆ ನಿಮ್ಮ ಹುಡುಗಿಗೆ ತಕ್ಕನಾಗಿರ್ತಕ್ಕಂತ ವರ ಬರದೇ ಇರೋದು ಅಂತ ತೋರಿಸ್ತಾ ಇದೆ. ಅಂದ್ರೆ ಅವಳಿಗೆ ಮ್ಯಾಚ್ ಆಗ್ಬೇಕಲ್ಲ ಕೆಲಸದಲ್ಲಿ, ಉದ್ಯೋಗದಲ್ಲಿ, ಹಣದಲ್ಲಿ, ಅದೆಲ್ಲವೂ. ಆದರೆ ಶುಕ್ರನ ಒಂದು ಆಧಿಪತ್ಯದಲ್ಲಿ ಬಂದಿರೋದ್ರಿಂದ ಒಂದು ಮ್ಯಾಕ್ಸಿಮಮ್ ಟೈಮ್ 2027 ಆಗುತ್ತೆ. ಅದರಲ್ಲಿ ಇನ್ನು ಸ್ವಲ್ಪ ಸಬ್ಬುಕ್ತಿಲ್ ಬರಬೇಕು. ಆ ಕಾಂಬಿನೇಷನ್ ನಾವು ಇಲ್ಲಿ ನೋಡ್ತೀವಿ. ಅದರಲ್ಲಿ 4ನೇ ಮನೆ, 10ನೇ ಮನೆ, 10, 11, 2, 5, 11, 11, 1, 6, 2, 10, 8, 1, 12, 4. ಸಬ್ಲಾರ್ಡ್ ಅಲ್ಲಿ 11, 2, 3, 4, 11, 25. ಸೊ ಇಲ್ಲಿ 2025 ಮಾರ್ಚ್ ಇಂದ 2026 ಫೆಬ್ರವರಿ ಮುಂದಿನ ವರ್ಷನೇ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಚಿಂತೆ ಮಾಡಬೇಡಿ. ಡಿಲೇ ಇದೆ ನಿಮ್ಮ ಮಗಳ ಜಾತಕದಲ್ಲಿ, ಆದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ವೈವಾಹಿಕ ಜೀವನ ನೀವು ಕೊಟ್ಟಿರ್ತಕ್ಕಂಥ ಟೈಮ್ ಮೇಲೆ ಸಣ್ಣ ಪುಟ್ಟ ಒಂಚೂರು ಪ್ರಾಬ್ಲಮ್ ಎಲ್ಲಾರ ಲೈಫಲ್ಲೂ ಇರುತ್ತೆ. ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ 11, 2, 5 ಕಾಂಬಿನೇಷನ್ ಇದೆ. ಎಮರಾಲ್ಡ್ ಹಾಕ್ಸಿ, ನಮ್ಮ ಆಫೀಸಲ್ಲಿ ಸಿಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಹೈ ಕ್ವಾಲಿಟಿ ಸಿಗುತ್ತೆ. ಎಮರಾಲ್ಡ್ ಹಾಕ್ಸಿ. ಮದುವೆ ಬೇಗ ಆಗತ್ತೆ ಅಂತಲ್ಲ, ಒಳ್ಳೆಯವ್ರ ಜೊತೆ ಆಗತ್ತೆ. ಮುಂದಿನ
ಜಾತಕಕ್ಕೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ, ಹೇಳಿ. ಗುರುಜಿ, ನನ್ನ ಹೆಸರು ನೀಲಾಂಬಿಕಾ ಅಂತ ರಾಯಚೂರಿಂದ ಕಾಲ್ ಮಾಡ್ತಿರೋದು. ನಮ್ಮ ತಂದೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವರ ಆರೋಗ್ಯ. ಡೇಟ್ ಆಫ್ ಬರ್ತ್ ಪೂರ್ತಿ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾ? ಶಾಸ್ತ್ರಕ್ಕೆ ಗುರುಜಿ. ಹಾ, ಹೇಳಿ. 1 to 240 ಒಂದು ನಂಬರ್ ಹೇಳಿ. 31. ಯಾವ ವಿಚಾರದಲ್ಲಿ ನೋಡ್ಬೇಕು? ಆರೋಗ್ಯ ಗುರುಜಿ. Health ಯೂರಿನ್ ಪಾಸದಲ್ಲಿ ಸ್ವಲ್ಪ ಸಣ್ಣ ಆಪರೇಷನ್. ಇಲ್ಲ, ನಾನು ನೀವು ಹೇಳದ್ಮೇಲೆ ಸುಮ್ಮನಿರಿ. ನಾವಿಲ್ಲಿ ಕಾಂಪೌಂಡರ್ ಅಲ್ಲ ಕೂತಿರೋದು. ಯಾವ ಏರಿಯಾ ಅಂತ ಹೇಳಿ ಅದು ಏನಾಗುತ್ತೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? 6ನೇ ಮನೆ ಗುರು ಕಾಂಬಿನೇಷನ್ ಬಂದಿದೆ. ಕಾಯಿಲೆಗೆ 6ನೇ ಮನೆ ಸಬ್ಲಾಡ್ ನೋಡ್ಬೇಕು. ಗುರು ಏನ್ ಹೇಳ್ತಾ ಇದ್ದಾನೆ ಅಂತ ನೋಡ್ಬೇಕು. ಗುರು ಇರ್ತಕ್ಕಂಥದ್ದು 12. ಎಸ್, ಹಾಸ್ಪಿಟಲ್ ವಿಚಾರದಲ್ಲಿ 8, 11 ಬಂದಿದೆ. 1, 4 ಪ್ಲಸ್ ಇಲ್ಲಿ 1, 6 ಅಷ್ಟು ಸುಲಭವಾಗಿ ಕ್ಯೂರ್ ಆಗಲ್ಲ. ಯಾಕೆಂದ್ರೆ 1, 4 ಬಂದ್ರೆ ಅಲ್ಲಿ ನಮಗೆ 5ನೇ ಮನೆ, 3ನೇ ಮನೆ, 9ನೇ ಮನೆ, 11ನೇ ಮನೆ ಇರಬೇಕು. ಇಲ್ಲಿ ನಮಗೆ 1, 4 ಬಂದ್ರೆ ಅದು ಸರಿ ಇಲ್ಲ. ಅದು ಸೂರ್ಯನ ನಕ್ಷತ್ರದಲ್ಲಿ ಬಂದಿದೆ. ಪ್ಲಸ್ ಅದ್ರ ಜೊತೆ ಸಬ್ಲಾಡ್ ಅಲ್ಲಿ 1-6 ಕಾಂಬಿನೇಷನ್. ಆ ಕಾಂಬಿನೇಷನ್ ಕೂಡ ನಮಗೆ ಶುಕ್ರನಲ್ಲಿ ಬಂದಿದೆ. ಸೊ ಯೂರಿನ್, ಸ್ವಲ್ಪ ಮೂತ್ರದ ಒಂದು ವಿಚಾರದಲ್ಲಿ ಸಮಸ್ಯೆ ಇದೆ. ಇದಕ್ಕೆ ಫಸ್ಟ್ ದಾನಗಳು ಮಾಡಬೇಕು. ಗೋಧಿಯನ್ನ ಫಸ್ಟ್ ದಾನ ಮಾಡಿ, ಮೊಸರನ್ನ ದಾನ ಮಾಡಿ. ಗೋಧಿಯನ್ನ ಬಡವರಿಗೆ 3ರಿಂದ 4 ಜನಕ್ಕೆ ಪ್ರತಿ ಭಾನುವಾರ 3 ತಿಂಗಳು ಮಾಡಿ. ಮೊಸರನ್ನ ಪ್ರತಿ ಶುಕ್ರವಾರ 3ರಿಂದ 4 ಜನಕ್ಕೆ ಒಂದು 3 ತಿಂಗಳು ಮಾಡಿ. ಯಾವುದು ಇಲ್ಲಿ ಪಾಸಿಟಿವ್ ಆಗಿದೆ ಗ್ರಹ ಅಂತ ನೋಡಿದಾಗ ಸ್ವಲ್ಪ ಕೇತು ಚೆನ್ನಾಗಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕಿ, ಅದ್ರ ಜೊತೆಗೆ ಇನ್ನೊಂದು ಗ್ರಹ ಸ್ವಲ್ಪ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬುಧ, ಒಂದು ಎಮರಾಲ್ಡ್ ಹಾಕಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಗಣಪತಿಯ ಮಂತ್ರನ ಹೇಳ್ಕೊಳ್ಳಿ. ಓಂ ವಕ್ರತುಂಡಾಯ ಹುಂ, ಅಷ್ಟೇ. ಸೊ ನಾನು ನಿಮ್ಮ ಹತ್ರ ಬನ್ನಿ, ನಮ್ಮ ಆಫೀಸ್ ಬನ್ನಿ ಹೇಳ್ತೀವಿ, ಏನಿಲ್ಲ. ಈಗ ನಾನು ಹೇಳಿದ್ದೇನೆ, ಇನ್ನೊಂದು 10 ನಿಮಿಷ ಜಾಸ್ತಿ ಹೇಳ್ಬೋದು ಅಷ್ಟೇ. ಸ್ವಲ್ಪ ಡೀಟೇಲ್ ಆಗಿ ಒಂದು ಸ್ವಲ್ಪ ನೋಡ್ಕೊಂಡು ಇನ್ನೊಂದಷ್ಟು ಯಂತ್ರಗಳನ್ನೆಲ್ಲ ಕೊಟ್ಟು ಇದನ್ನ ಬರ್ನ್ ಮಾಡಿ ಆರೋಗ್ಯದ ಬಗ್ಗೆ ಹೇಳಿ ಇನ್ನೊಂದು 10 ನಿಮಿಷ ಜಾಸ್ತಿ ಹೇಳ್ಬೋದು. ನೀವು ಬನ್ನಿ, ಆ ದೋಷ ಇದೆ, ಈ ದೋಷ ಇದೆ, ದೊಡ್ಡ ಪೂಜೆ ಮಾಡಿಸ್ಬೇಕು, ಅವೆಲ್ಲ ಸ್ವಲ್ಪ ಹುಷಾರಾಗಿರಿ. ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ. ನೀವೊಂದು 10 ಜನಕ್ಕೆ ಹೇಳಿ, ಒಳ್ಳೇದಾಗತ್ತೆ. ದೇವರು ಮೆಚ್ಚೋದು ಒಳ್ಳೆ ಕಾರ್ಯನ, ಕಳ್ಳ ಕಾರ್ಯನ ಯಾರು ಮೆಚ್ಚೋದಿಲ್ಲ. ದೇವ್ರು ಮೆಚ್ಚೋದೇ ಒಳ್ಳೆ ಕಾರ್ಯ. ನೀವು ಕಳ್ಳ ಕಾರ್ಯ ದೇವ್ರ ಹೆಸರಲ್ಲೇ ಇಟ್ಕೊಂಡು ದೊಂಬರಾಟ ಆಡಿದ್ರು ಮೆಚ್ಚಲ್ಲ. ಅರ್ಥ ಆಯ್ತಲ್ಲ? ದೇವ್ರ ಹೆಸರು ಇಟ್ಕೊಂಡು ಸುಳ್ಳು ಹೇಳ್ಬಾರ್ದು, ವಾಶ್ಔಟ್ ಆಗ್ಬಿಡ್ತಿರ್ತೀವಿ. ಶಾರ್ಟ್ ಟರ್ಮ್, ಎಲ್ಲ ಶಾರ್ಟ್ ಟರ್ಮ್. 100% ಅಲ್ಲ, 1000% ಶಾರ್ಟ್ ಟರ್ಮ್. ನಮಸ್ಕಾರ. ನಮ್ದು ಇನ್ನೊಂದು ವಿಚಾರ ವೀಕ್ಷಕರಿಗೆ. ನನ್ನ ಕಾರ್ಯಕ್ರಮದಲ್ಲಿ ಹೈಯೆಸ್ಟ್ ಕಾಲರ್ಸ್ ಜೆಂಟ್ಸ್ ಮಾಡ್ತಾರೆ. ಬೇರೆ ಎಲ್ಲಾ ಕಾರ್ಯಕ್ರಮ ನೋಡ್ಕೊಂಡ್ ಬನ್ನಿ, ಬೇರೆ ಚಾನಲ್ ಇಲ್ಲಿ ಹೆಂಗಸರೇ ಜಾಸ್ತಿ ಮಾತಾಡೋದು. ನಮ್ಮ ಕಾರ್ಯಕ್ರಮದಲ್ಲಿ ಗಂಡಸರು ಮಾತಾಡ್ತಾ ಇದ್ದಾರೆ, ಗಂಡಸರು ಕೇಳ್ತಾರೆ ಅಂತಂದ್ರೆ ಬಹಳಷ್ಟು ನೋಡಿದೆ ಅವಾಗಿಂದ. ಡೈಲಿ ನೋಡಿ, ಜೆಂಟ್ಸ್ ಹೈಯೆಸ್ಟ್ ನಮ್ಮ ಪ್ರೋಗ್ರಾಮ್ ಮಾಡೋದು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿದೆ, ಇವನು ಕರೆಕ್ಟ್ ಆಗಿ ಮಾತಾಡ್ತಾನೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ, ಇವನು ಬೆಸ್ಟ್, ಇವನು ನೇರ ನುಡಿ, ಪರ್ಫೆಕ್ಟ್, ಕರೆಕ್ಟ್ ಆಗಿ ಹೇಳ್ತಾರೆ. ಎಷ್ಟೋ ಜನ ಹೇಳಿದ್ದಾರೆ. ನಾಟಕ ಆಡಕ್ಕೂ ನನಗೂ ಬರುತ್ತೆ. ಅಮ್ಮ ನಮ್ದು ಬಿಟ್ಟಿದ್ಯಮ್ಮ, ಗುರು ಅಲ್ಲಿ ಕೂತಿದ್ದಾನೆ, ಏನ್ ಸಾಫ್ಟ್ ವಾಯ್ಸು, ಕಪಟ, ಸ್ಟ್ರೈಟ್ ಫಾರ್ವರ್ಡ್ ಹೇಳಿ ಮುಗಿಸ್ಬೇಕು. ಏನ್ ಲೈಫ್ ಅದಷ್ಟೇ. ವಾಟ್ ಈಸ್ ದೇರ್ ಸ್ವಲ್ಪ ಅನ್ಸುತ್ತೆ. ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್ ಅಷ್ಟೇ. ಇಷ್ಟೇ ಇರೋದು, ಇಷ್ಟಿಲ್ಲ ಅಷ್ಟೇ. ಮದುವೆ ಇಲ್ಲಿ ಕಾಂಬಿನೇಷನ್ ಬಂದಿಲ್ಲ, ಮುಗೀತು. ಯು ಹ್ಯಾವ್ ಟು ವೇಟ್ ಫಾರ್ 1 more ಟೈಮ್ ಅಷ್ಟೇ. ಹೇಳಿ ನಿಮ್ದು. ನಮಸ್ತೆ ಗುರುಜಿ. ಮದುವೆ ಬಗ್ಗೆ ಯಾವಾಗ ಆಗುತ್ತೆ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? 1 ರಿಂದ 249 ಸಂಖ್ಯೆ ಹೇಳಿ. 32. ಮದುವೆ ವಿಚಾರದಲ್ಲಿ 32. ಇಲ್ಲಿರ್ತಕ್ಕಂಥ ಗ್ರಹ ರಾಹು ಕಾಂಬಿನೇಷನ್ ನೋಡೋಣ ಹೆಂಗಿದೆ ಅಂತ. ರಾಹು 1, 2, 5 ಮದುವೆ ಯೋಗ ಕೊಡ್ತಾ ಇದ್ದಾನೆ, ತೊಂದರೆ ಏನು ಇಲ್ಲ. ಲಾಭದಿಂದ ಬರ್ತಾ ಇದೆ ರಾಹು. ಆದ್ರೆ 8, 12 ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಬರೋ ಹುಡುಗಿರು. ಏನಾದ್ರು ನಿಮ್ ವೃತ್ತಿನೋ ಅಥವಾ ಮನೆತನನೋ ನೋಡ್ತಾ ಇದೀವಿ, ಯಾವ ಸೆಟ್ ಆಗ್ತಾ ಇಲ್ಲ ಸರ್. ಅಲ್ಲ, ಅವ್ರು ಬರೋರು ನಿಮ್ಮನ್ನ ಒಪ್ಕೊಂಡ್ ಬರ್ಬೇಕು ಅಂತಂದ್ರೆ ಹಿಂದೆ ಮುಂದೆ ಎಲ್ಲ ನೋಡ್ತಾರ ಸರ್. ಈಗೆಲ್ಲ ಸ್ವಲ್ಪ ಕಾಂಚಾಣಂ ಸರ್ವರ್ಥ ಸಾಧನಂ, ಕರೆಕ್ಟಾ? ಸಣ್ಣ ಇದೀನಿ ಸ್ವಲ್ಪ, ಅದಕ್ಕೆ ಏನೋ ಏನ್ ಸಣ್ಣ ಅಂತ ಗೊತ್ತಾಯ್ತು. ದುಡ್ಡಿನ ಸಣ್ಣ ಅಂದ್ರೆ ನೀವು ದೇಹದ ಸಣ್ಣ ಹೇಳ್ತಾ ಇದ್ದೀರಾ. ತನುದೇ ಸಣ್ಣ ಆಗ್ಬಿಟ್ಟಿದೆ. ಓಕೆ, ತನ್ನಿ ಒಂದು ಸಿಕ್ಕಾಪಟ್ಟೆ ಸಣ್ಣ ಇದ್ದೀರಾ ಏನ್ರಿ? ಮೀಡಿಯಂ ಆಗಿದ್ದೀನಿ. ಮೀಡಿಯಂ. ಮತ್ತೆ ನೀವು ಸಣ್ಣ ಅಂತೀರಾ, ಮತ್ತೆ ನೀವೇ ಮೀಡಿಯಂ ಅಂತೀರಾ? ಹಿಂಗೆ ಕತೆ. 2, 5 ಇರೋದ್ರಿಂದ ಪ್ರಯಾಸದಿಂದ ಆಗತ್ತೆ. ದಶಾದಲ್ಲಿ 7, 11 ಚೆನ್ನಾಗಿ ಬಂದಿದೆ. ಭುಕ್ತಿಗಳಲ್ಲಿ 12, 8, 11 ಇದೆ. ಆಗ್ತಕ್ಕಂಥ ಯೋಗ ಇದೆ.
ಇದಾದ ನಂತರ ಶನಿ ಬುಧ ದಶೆಯಲ್ಲಿ ಶನಿ ಭುಕ್ತಿ, ಶನಿ ಎಂಡಿಂಗ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ದಶಾ ಭುಕ್ತಿಗಳಲ್ಲಿ ಬುಧ 2015 ಆಗುತ್ತೆ. ಕೇತುನಲ್ಲಿ ಹೋದಾಗ ನಿಮ್ಗೆ ಈ ಒಂದು ವರ್ಷದ 2025 ಜುಲೈ ಒಳಗಡೆ ಮುಗಿದೋಗುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲಿ ಬಂದಿರತಕ್ಕಂಥ 11, 7, 12 ಈ ಗ್ರಹದ ಕಾಂಬಿನೇಷನ್ 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಮೊದಲು. ಅದ್ರ ಜೊತೆಗೆ ಒಂದು ಸಾಧ್ಯವಾದ್ರೆ ಒಂದು ಎಮರಾಲ್ಡ್, ಯಾಕೋ ಬುಧನ ಗ್ರಹ ಇವತ್ತು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ಹಾಕೊಳ್ಳಿ. ಡೆಫಿನೆಟ್ಲಿ 2025 ಮುಗ್ದೋಗುತ್ತೆ. ಕಾಂಬಿನೇಷನ್ ಅಲ್ಲಿ ಬಂತು ಅಂತಂದ್ರೆ ಡೆಫಿನೆಟ್ಲಿ ಆಗುತ್ತೆ. ಹಾಗೆ ದಪ್ಪ ಆಗ್ಬೇಕಾ? ಅನೇಕ ವಿಧಗಳಿದೆ. ಪ್ರತಿ ದಿವಸ ರಾತ್ರಿ ಹಾಲು, ಒಂದು ದೊಡ್ಡ ಬಾಳೆಹಣ್ಣು ಬರುತ್ತೆ, ಬಿಗ್ ಬಾಳೆಹಣ್ಣು, ಸಣ್ಣದಲ್ಲ ದೊಡ್ಡ ಬಾಳೆಹಣ್ಣು ಬರುತ್ತೆ, ಸ್ವಲ್ಪ ಒಂದು 3 ಸ್ಪೂನ್ ಜೇನುತುಪ್ಪ, ಕಲ್ಲು ಸಕ್ಕರೆ ಒಂದು ಸ್ವಲ್ಪ ಹಾಕೊಳ್ಳಿ. ದಿನ ಕುಡೀರಿ, ವೇಟ್ ಗೇನ್ ಆಗೇ ಆಗ್ತೀರಾ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ. ಹಾಗೆ ನಮ್ಮ ಕ್ಲಾಸಸ್ ಹೇಳಿದೆ, ಮುಂದಿನ ಸೋಮವಾರ ಅಲ್ಲ, ಅದ್ರ ಮುಂದಿನ ಸೋಮವಾರ 24ನೇ ತಾರೀಕಿದೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇದೆ, ಸಂಜೆ 7 ಗಂಟೆಗೆ ಒಂದು ಬ್ಯಾಚ್ ಇದೆ. ಯಾವ್ದಾದ್ರು ಬ್ಯಾಚ್ ಆರಿಸ್ಕೊಳ್ಳಿ. 15 ದಿವಸ ಇರುತ್ತೆ. ಇವತ್ತೇನು ತೋರಿಸಿದೆ ಮಜಾ ಇತ್ತಲ್ಲ, ಕಾಂಬಿನೇಷನ್ ಎಲ್ಲ ಮಜಾ ಬಂತಲ್ಲ, ಆ ಕಾಂಬಿನೇಷನ್ ಆ ನಂಬರ್ ಬಂದ ಹಿಂಗೆ ಆ ಥ್ರಿಲ್ ನಿಮಗೂ ಹೇಳ್ಕೊಡ್ತೀನಿ. 15,000 ಮುಖ ನೋಡಿದ್ರೆ ಥ್ರಿಲ್ ಇರಲ್ಲ. ಬನ್ನಿ, ಹೆದರ್ಕೊಳ್ಳೋದು ಬೇಡ, ದುಡ್ಡಿನ ಸೈಡ್ಗೆ ಇಟ್ಬೇಡ, ಏನೋ ನಮ್ಮ ತಲೆಗೆ ಹೋಗುತ್ತೆ ಇಲ್ವ, ಹೆದರ್ಕೊಳ್ಳೋದು ಬೇಡ. ಮನಸ್ಸಿದ್ರೆ ಮಾರ್ಗ ಅಷ್ಟೇ, ಮನಸ್ಸಿದ್ರೆ ಮಾರ್ಗ. ಮೈಂಡ್ ಮಾಡ್ಕೊಂಡ್ರೆ ಯು ಕ್ಯಾನ್ ಅಚೀವ್ ಇಟ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿ ಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.